ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ನಾವು ಮಾಡ್ತಾರಂತ ಅಡುಗೆ ಬಂದು ಚಿಕನ್ ಫ್ರೈ. ಅದಕ್ಕೆ ನಾವು ಮೊದಲು ಚಿಕನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋಂಥ ಮಸಾಲ: ಶುಂಠಿ, ಚಕ್ಕೆ, ಲವಂಗ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಅರಿಶಿಣದ ಪುಡಿ, ಆಮೇಲೆ 3 ಎಕ್ಸ್ಟ್ರಾ ಈರುಳ್ಳಿ ಮತ್ತು 1 ಟೊಮೊಟೊ, ಅದು ಫ್ರೈಗೆ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ರುಬ್ಬಿಟ್ಕೊಳ್ಳಿ. ಆಮೇಲೆ ಸ್ಟವ್ನ ಹಚ್ಬಿಟ್ಟು ಒಂದು ಬಾಣಲಿನ ಇಡಿ. ಅದು ಕಾಯೋ ತನಕ ಬಿಟ್ಟಾದ್ಮೇಲೆ ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದನ್ನು ಕಾಯೋಕ್ಕೆ ಬಿಡಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ರುಬ್ಬಿಟ್ಕೊಂಡಿದ್ದೀರಲ್ಲ ಮಸಾಲನ ಅದನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ, ಒಂದು 2 ಮಿನಿಟ್ಸ್. ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾ ಹೋಗಿ. ಚಿಕನ್ ಆ್ಯಡ್ ಆದಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಹಿಡಿಯೋ ತನಕ ಚಿಕನ್ಗೆ. ಫ್ರೈ ಮಾಡಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ಮನೇಲಿ ಮಾಡಿಟ್ಕೊಂಡಿರೋಂಥ ಮಸಾಲ ಪುಡಿನ ಬಳಸ್ತಾಯಿದ್ದೀನಿ. ಅದು ಒಂದು 1/2 ಕಪ್ ಆಗುವಷ್ಟು ನಾನು ಬಳಸ್ತಾಯಿದ್ದೀನಿ ಇಲ್ಲಿ. ಅದಾದಮೇಲೆ ಅದನ್ನು ಚಿಕನ್ ಫ್ರೈಗೆ ಹಾಕ್ಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ಹಿಡಿಯೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಸಪ್ಪೆ ಆದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಅಷ್ಟೇ, ಆಗೋಯಿತು. ಆಮೇಲೆ ಮೇಲೆ ಅದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡ್ರೆ ಆಗೋಯಿತು. ಇದು ನಾವು ಮನೇಲೇ ಮಾಡಿರುವಂಥ ನಾಟಿ ಸ್ಟೈಲ್ ಚಿಕನ್ ಫ್ರೈ ಆಗೋಯಿತು. ಇದು ಸಿಂಪಲ್ಲು, ತುಂಬ ಸಿಂಪಲ್ಲು. ಆಮೇಲೆ ಒಂದು 10 ನಿಮಿಷದಲ್ಲೇ ಮಾಡ್ಬೋದು ಬೇಗನೆ. ಆಮೇಲೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಚಪಾತಿ ಜೊತೆ ಕಾಂಬಿನೇಷನ್ ಇದು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ನಮಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.